ನೆಕ್ಸ್ಟ್ ಡೇನೆ ದೊಡ್ಡ ಮಟ್ಟದ ಸಂಖ್ಯೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಹೋರಾಟವನ್ನು ಮಾಡಿದ್ರು. ಅಂದರೆ ನಿಜವಾದ ರೈತ ಯಾರು ಜಮೀನನ್ನು ಕಳ್ಕೊಳ್ತಾ ಇದ್ದಾರೋ ಆ ರೈತರು ಹೋರಾಟವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಕೂಡ ಅವ್ರು ಮಾಡ್ತಾರೆ. ಯಾಕೆಂದರೆ ಅವ್ರ ಬದುಕಿನ ಪ್ರಶ್ನೆ. ಇಂಥ ಸಮಯದಲ್ಲಿ ಲಕ್ಷ್ಮಣ್ ಅಂತೇಳಿ ವಕ್ತಾರರು ಇವತ್ತು ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾದ ದೇವೇಗೌಡ ಅಪ್ಪಾಜಿ ಅವ್ರ ಬಗ್ಗೆ, ಕೇಂದ್ರ ಮಂತ್ರಿಗಳಾದ ಕುಮಾರಣ್ಣವ್ರ ಬಗ್ಗೆ ಬಾಯಿಗೆ ಬಂದಾಗೆ ಬೇಕಾಬಿಟ್ಟಿ ಮಾತಾಡ್ತಾರೆ. ನಿಮಗೆ ಯಾವ ನೈತಿಕತೆ ಇದೆ ದೇವೇಗೌಡರ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡೋಕ್ಕೆ? ದೇವೇಗೌಡ ಅಪ್ಪಾಜಿಯವರ ನೀರಾವರಿ ಯೋಜನೆಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಅವರು ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ರೈತರ ಪರವಾಗಿ ಮತ್ತು ನೀರಿನ ಬಗ್ಗೆ, ವಿಶೇಷವಾಗಿ ನೀರಾವರಿ ಯೋಜನೆಗಳ ಬಗ್ಗೆ ಒಂದು ಕೆರೆ ಕಟ್ಟಿದ್ರ ಅಂತ ಕೇಳ್ತಾರೆ. ಈ ನೂರಾರು ಯೋಜನೆಗಳನ್ನು ಕಟ್ಟಿದ್ದಾರೆ. ಇವತ್ತು ರಾಯಚೂರಂಥ ಜಿಲ್ಲೆಯಲ್ಲಿ ದೇವೇಗೌಡರ ಪ್ರತಿಮೆಯನ್ನು ಮಾಡಿದ್ರು. ಏನಕ್ಕೆ ಮಾಡಿದ್ರು? ನೀರಾವರಿಗೆ ಕೊಟ್ಟಂಥ ಕೊಡುಗೆ ಭಗೀರಥ, ನೀರಾವರಿ ಭಗೀರಥ ಅಂತ ಕರೆದ್ರು. ಇವತ್ತು ಚನ್ನಪಟ್ಟಣದಲ್ಲಿ ಇಗ್ಲೂರು ಡ್ಯಾಮನ್ನು ಕಟ್ಟಿದ್ರು. ದೇವೇಗೌಡರು ನೀರಾವರಿಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟರು. ಅವರು ಸೀಮಿತ ಅವಧಿಯಲ್ಲಿ ಕೇವಲ ಅವರು ಅಧಿಕಾರದಲ್ಲಿದ್ದರು. ನಿಮ್ಮಾಗೆ ಸ್ವತಂತ್ರ ಬಂದ ಮೇಲೆ 50 ವರ್ಷ 55 ವರ್ಷ ಕೇಂದ್ರದಲ್ಲಿ ರಾಜ್ಯದಲ್ಲಿ 83 ಇಸ್ವಿಯವರೆಗೆ ಅಧಿಕಾರವನ್ನು ಮಾಡಿದಂಥವ್ರು ಕಾಂಗ್ರೆಸ್ ಸರ್ಕಾರ. ದೇವೇಗೌಡ ಅಪ್ಪಾಜಿಯವರಿಗೆ ಸಿಕ್ಕಿದ್ದ ಸೀಮಿತ ಅವಧಿ, ಕೇವಲ 1 ಬಾರಿಗೆ 2 ಬಾರಿಗೆ ಮಂತ್ರಿಗಳು, 1 ಬಾರಿಗೆ ಚೀಫ್ ಮಿನಿಸ್ಟ್ರು, ಅದು 2.5 ವರ್ಷ. ಈ ಅವಧಿಯಲ್ಲಿ ಅವರು ಕೈಗೊಂಡಂತಹ ಅನೇಕ ನೀರಾವರಿ ಯೋಜನೆಗಳು, ಇಂಥ ಯೋಜನೆಗಳ ಬಗ್ಗೆ ನಿಮ್ಮದು ಒಂದು ಕೆರೆ ಕಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅಂದರೆ ಈ ಲಕ್ಷ್ಮಣ್ ಅವ್ರಿಗೆ ನಾವು ಏನಂತ ಪ್ರಶ್ನೆ ಮಾಡಬೇಕು ನೋಡಿ. ನಾವು ಈ ಮೂಲಕ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ನಿಮ್ಮ ಎಲ್ಲ ಹೇಳಿಕೆಗಳನ್ನು ಖಂಡಿಸ್ತೇವೆ. ನೀವು ಮಾಡ್ತಾ ಇರ್ತಕ್ಕಂಥ ಹೇಳಿಕೆಗಳಿದಾವಲ್ಲ, ಇದು ಸಾರ್ವಜನಿಕವಾಗಿ ಒಪ್ಪುವಂಥದ್ದಲ್ಲ, ಜನಾಭಿಪ್ರಾಯಕ್ಕೆ ವಿರುದ್ಧವಾದದ್ದು. ಇಡೀ ನಾಡಿನ ಜನತೆ ನೀರಾವರಿ ಬಗ್ಗೆ, ನೀರಾವರಿ ತಜ್ಞ ಅಂತೇಳಿ ಕರೆಯಂಥ ದೇವೇಗೌಡ ಅಪ್ಪಾಜಿಯವ್ರನ್ನ ನೀರಾವರಿ ಬಗ್ಗೆ ಯಾವ ಕೊಡುಗೆ ಏನು ನಿಮ್ಮದು ಅಂತ ಪ್ರಶ್ನೆ ಮಾಡ್ತೀರಲ್ಲ ನೀವು. ನಿಮಗೆ ಪ್ರಶ್ನೆ ಮಾಡ್ತಕ್ಕಂಥ ಯಾವ ಹಕ್ಕಿದೆ ನಿಮ್ಗೆ ಹೇಳಿ? ಒಂದು ಚುನಾವಣೆ ಗೆಲ್ಲಿಲ್ಲ ನೀವು. MLC ಚುನಾವಣೆ ನಿಂತ್ಕೊಂಡ್ರಿ, ಸೋತ್ರಿ. ತಿರ್ಗಾ ಗ್ರಾಜುಯೇಟ್ ಚುನಾವಣೆ ನಿಂತ್ಕೊಂಡ್ರಿ, ಸೋತ್ರಿ. MP ಚುನಾವಣೆ ನಿಂತ್ಕೊಂಡ್ರಿ, ಸೋತ್ರಿ. ನೀವು ಜನರಿಂದ ತಿರಸ್ಕೃತರಾದವರು. ಆದರೆ ದೇವೇಗೌಡ ಅಪ್ಪಾಜಿಯವರು ಜನಮನ್ನಣೆಗೆ ಪಾತ್ರರಾದವರು. 9 ಬಾರಿ 10 ಬಾರಿ ಜನರಿಂದ ಆಯ್ಕೆಯಾಗಿ ಪಂಚಾಯಿತಿಯಿಂದ ಲೋಕಸಭಾ ಚುನಾವಣೆವರೆಗೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವ್ರು. ಅಂಥವ್ರ ಬಗ್ಗೆ ನೀವು ಒಂದು ಚುನಾವಣೆ ಗೆಲ್ಲಕ್ಕಾಗದೇ ಇದ್ರು ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಪ್ರಶ್ನೆ ಮಾಡ್ತೀರಾ. ಗೌರವ ಇದೆ ಅಂತ ಹೇಳ್ತೀರಾ, ಮತ್ತೆ ಅವ್ರನ್ನ ಏಕವಚನದಲ್ಲಿ ಪ್ರಶ್ನೆ ಮಾಡ್ತೀರಾ. ಈ ನಿಮ್ಮ ನಡವಳಿಕೆಯನ್ನು ಅತ್ಯಂತ ಕಟುವಾಗಿ ನಾವು ವಿರೋಧಿಸ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಈ ರೀತಿಯೇ ಮುಂದುವರೆದ್ರೆ ನಾವು ಅದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತೇವೆ. ಮುಂದುವರಿದು ಅವ್ರು ಹೇಳ್ತಾರೆ, ಒಟ್ಟು 1367 ಅವರೇ ಕೊಟ್ಟರೆ ಡೇಟಾ, 67 ರೈತರಿದ್ದಾರಂತೆ ಬಿಡದಿನಲ್ಲಿ. ಆ ರೈತರಲ್ಲಿ 247 ಜನ ಬರಲೇ ಇಲ್ವಂತೆ, ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡೋದಂತೆ, ಬರಲೇ ಇಲ್ವಂತೆ. 259 ಜನ ರೈತರು ರೇಟ್ ಜಾಸ್ತಿ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿದಾರಂತೆ. ಇನ್ನು 663 ಜನ ರೈತರು ಒಪ್ಪಿಗೆಯನ್ನೇ ಸೂಚಿಲ್ವಂತೆ. ಅವರೇ ಕೊಟ್ಟಿರೋ ಡೇಟಾ ಇದು. ಅಂದರೆ ಟೋಟಲು 247 ಜನ ಬರಲಿಲ್ಲ ಅಂತಾರಲ್ಲ, ಅವ್ರನ್ನ ಹೇಳ್ತಾರೆ ಅವರು ಬೋಗಸ್ ಅಂತೆ. ಈಸ್ ಡಿಕ್ಲೇರ್ಡ್, ಸೆಲ್ಫ್ ಡಿಕ್ಲೇರ್ಡು. ನಿಮ್ಗೆ ಯಾರು ರೈಟ್ ಕೊಟ್ಟವರು ಡಿಕ್ಲೇರ್ ಮಾಡೋಕ್ಕೆ? ನೀವೇನು ಅಥಾರಿಟಿನಾ? ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ? ಬರಲಿಲ್ಲ ಅಂತಂದರೆ ಅದು ವಿರೋಧ ಅಂತ ಅರ್ಥ. ನಿಮ್ಮ ಯೋಜನೆಯನ್ನು, ನಿಮ್ಮ ಏನು ಅಕ್ವಿಷನ್ ಇದೆಯಲ್ಲ, ಅದನ್ನು ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ, ನಮ್ಮ ದೊಡ್ಡ ವಿರೋಧ ಇದೆ ಅನ್ನೋದು ಅರ್ಥ ಅದು. ಆದರೆ ಅವ್ರನ್ನ ನೀವು ಬೋಗಸ್ ಅಂತ ಹೇಳ್ತೀರಾ? ನೀವು ಯಾವ ಆಧಾರದ ಮೇಲೆ ಹೇಳ್ತೀರಾ? 249 ಜನ ಎಸ್ ರೈಟ್, ಇವತ್ತು ಕೊಟ್ಟಿರ್ತಕ್ಕಂಥ ರೇಟು, ಇವತ್ತು ಈಗಟ್ಟನ್ ರೆಸಾರ್ಟ್ಗೆ 12 ಕೋಟಿ ಫಿಕ್ಸ್ ಮಾಡಿದ್ದೀರಾ ನೀವೇ. ಇವತ್ತು ಅದೇ ಅಡ್ಜಸ್ಟೆಡ್ ಲ್ಯಾಂಡ್ ಇದು 12 ಕೋಟಿ, ಬರೀ 12 ಕೋಟಿ ಅಲ್ಲಿ ಫಿಕ್ಸ್ ಮಾಡಿ 2 ಕೋಟಿ 12 ಲಕ್ಷ ರೂಪಾಯಿ ಇಲ್ಲಿ ಫಿಕ್ಸ್ ಮಾಡಿದ್ದೀರಾ. ತಾರತಮ್ಯ ಅಲ್ವಾ? ದ್ವಂದ್ವ ಅಲ್ವಾ? ಅದನ್ನು ರೈತ ವಿರೋಧ ಮಾಡಿದ್ದಾರೆ. ಎಸ್ ಅಬ್ಜೆಕ್ಷನ್ ಕೊಟ್ಟವನೇ. ಇನ್ನು 663 ಜನ ಅಬ್ಜೆಕ್ಷನ್ನು ಕೊಟ್ಟು ಈ ಟೌನ್ಶಿಪ್ನ ಕೈ ಬಿಡಿ ಅಂತೇಳಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ.